ನಮಸ್ಕಾರ ಸ್ನೇಹಿತರೆ, ಈ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರಿಗೆ ಅಗ್ನಿ ಪರೀಕ್ಷೆ ಅನ್ಸ್ಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ 2011ರಿಂದ ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಸುಲಭವಾಗಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಅವರಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇಲ್ಲಿವರೆಗೆ ಬಂದಿರುವಂತಹ ಎಲ್ಲಾ ಸಮೀಕ್ಷೆಗಳು ಮಮತಾ ಬ್ಯಾನರ್ಜಿ ಅವರು ಈ ಸಾರಿ ಗೆಲುವನ್ನು ಸಾಧಿಸೋದಿಲ್ಲ, ಅವರ ಪಕ್ಷ ಸೋಲ್ತದೆ, ಈ ರೀತಿಯಾಗಿ ಬರ್ತಾ ಇರೋದ್ರಿಂದ ಮಮತಾ ಬ್ಯಾನರ್ಜಿ ಅವರು ಅಧೀರರಾಗಿದ್ದಾರೆ, ಹತಾಶರಾಗಿದ್ದಾರೆ. ಈ ಹತಾಶೆಯ ಪರಾಕಾಷ್ಠೆಯನ್ನ ಅವರು ನಿನ್ನೆ ತೋರಿಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ ಮಮತಾ ಬ್ಯಾನರ್ಜಿ ಅವರು ನಿನ್ನೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಇಷ್ಟೊಂದು ಹತಾಶರಾಗಿ ಈ ರೀತಿ ವರ್ತಿಸ್ಲಿಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಹಾಗೇನೆ ಈ ಐಪ್ಯಾಕ್ ಸಂಸ್ಥೆಯ ಮೇಲೆ ಇಡಿ ರೈಡ್ ನಡೀಲಿಕ್ಕೆ ಕಾರಣ ಏನು, ಇದೆಲ್ಲದನ್ನು ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಬೆಳ್ಳಂಬೆಳಿಗ್ಗೆ ಕೋಲ್ಕತ್ತಾದಲ್ಲಿರುವಂತಹ ಐಪ್ಯಾಕ್ ಸಂಸ್ಥೆಯ ಕಚೇರಿ ಮತ್ತು ಅದರ ಕೋ ಫೌಂಡರ್ ಪ್ರತೀಕ್ ಜೈನ್ ಅವರ ಮನೆ ಮೇಲೆ ದಾಳಿ ನಡೆಯಿತು. ಈ ದಾಳಿಯ ವಿಷಯ ತಿಳಿಯುತ್ತಿದ್ದಂತೆ ಮಮತಾ ಬ್ಯಾನರ್ಜಿ ಅವರು ಕೆಂಡಾಮಂಡಲವಾದರು. ತಕ್ಷಣ ಅವರು ತನ್ನ ಬೆಂಗಾವಲು ಪಡೆಯೊಂದಿಗೆ ಐಪ್ಯಾಕ್ ಸಂಸ್ಥೆಯ ಸಹ ಸಂಸ್ಥಾಪಕ ಈ ಪ್ರತೀಕ್ ಜೈನ್ ಅವರ ಮನೆ ಕಡೆ ದೌಡಾಯಿಸಿದ್ರು. ಅಲ್ಲಿ ಅಕ್ಷರಶಃ ಮಮತಾ ಬ್ಯಾನರ್ಜಿ ಅವರು ಈ ಪ್ರತೀಕ್ ಜೈನ್ ಅವರ ಮನೆಗೆ ನುಗ್ಗಿದ್ರು ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಇಡಿ ರೈಡ್ ನಡೀತಿತ್ತು. ಸಾಮಾನ್ಯವಾಗಿ ಇಡಿ ರೈಡ್ ನಡೆಯುವ ಸಂದರ್ಭದಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಹಾಗೇನೆ ಅವರು ಸಿಆರ್ಪಿಎಫ್ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸಿಆರ್ಪಿಎಫ್ ಪೊಲೀಸರು ಕೂಡ ತಡೀಲಿಕ್ಕೆ ಹೋಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪೊಲೀಸರೊಂದಿಗೆ ಬಂದಿದ್ರು. ಒಂದ್ ವೇಳೆ ಆ ರೀತಿ ಏನಾದ್ರು ತಡೀಲಿಕ್ಕೆ ಹೋಗಿದ್ದಿದ್ರೆ ಅಲ್ಲಿ ಒಂದು ಸಣ್ಣ ಸಂಗ್ರಾಮವೇ ನಡೀತಾ ಇತ್ತೇನೋ ಗೊತ್ತಿಲ್ಲ. ಆದ್ರಿಂದ ಅವರು ಕೂಡ ಸೈಲೆಂಟ್ ಆಗಿದ್ರು. ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಅವರ ಮನೆ ಒಳಗಡೆ ಹೋಗಿ ಒಂದಿಷ್ಟು ಹೊತ್ತಿದ್ರು. ಹಾಗೇನೆ ಹೊರ ಬರುವಾಗ ಕೆಲವೊಂದು ಫೈಲ್ಗಳು, ಹಾರ್ಡ್ ಡಿಸ್ಕ್ ಮತ್ತು ಪ್ರತೀಕ್ ಜೈನ್ ಅವರ ಮೊಬೈಲ್ನ ಕೂಡ ತಗೊಂಡು ಬಂದಿದ್ರು. ಅವ್ರು ಹೊರಬಂದವರೇ ಅಲ್ಲಿದ್ದಂತ ಪತ್ರಕರ್ತನನ್ನು ಉದ್ದೇಶಿಸಿ ಒಂದು ಮಿನಿ ಭಾಷಣ ಕೂಡ ಮಾಡಿದ್ರು. ಆ ಭಾಷಣದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇಡಿಲಿ ಅಕ್ರಮವಾಗಿ ನಮ್ಮ ಪಕ್ಷದ ಐಟಿ ಸೆಲ್ನ ಮುಖ್ಯಸ್ಥರಾದಂತಹ ಪ್ರತೀಕ್ ಜೈನ್ ಅವರ ಮನೆ ಮೇಲೆ ದಾಳಿ ನಡೆಸಿದೆ. ಈ ದಾಳಿಯನ್ನು ಆಯೋಜನೆ ಮಾಡಿರೋದು ಅಮಿತ್ ಶಾ ಅವರು. ಅಮಿತ್ ಶಾ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿಯನ್ನು ತಿಳ್ಕೊಳ್ಳಿಕ್ಕಾಗಿ ಇಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಾವು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಹೆಣೆದಿದ್ದೇವೆ, ಎಲ್ಲೆಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ ಗಳನ್ನ ಹಾಕ್ತಾ ಇದ್ದೇವೆ, ಹಾಗೇನೆ ನಾವು ಗೆಲುವಿಗೆ ಯಾವ ಸೂತ್ರವನ್ನು ಉಪಯೋಗಿಸ್ತಾ ಇದ್ದೇವೆ, ಇದೆಲ್ಲದನ್ನು ತಿಳ್ಕೊಳ್ಳಿಕ್ಕಾಗಿ ಅಮಿತ್ ಶಾ ಅವರು ಇಡಿಯನ್ನು ಉಪಯೋಗಿಸಿಕೊಂಡು ರೈಡ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಫೈಲ್ಸ್, ಹಾರ್ಡ್ ಡಿಸ್ಕ್ ಹಾಗೇನೆ ಪ್ರತೀಕ್ ಜೈನ್ ಅವರ ಮೊಬೈಲ್ ನಾನು ತಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ ಹೇಳಿ ಅದನ್ನ ತೋರಿಸಿದ್ರು ಕೂಡ. ಅದ್ರ ಜೊತೆಗೆ ಅಮಿತ್ ಶಾ ಅವರಿಗೂ ಕೂಡ ಮನಸೋ ಇಚ್ಛೆ ಬೈದ್ರು, ಅಂದ್ರೆ ಆತ ದುಷ್ಟ ಹೇಳಿದ್ರು. ಹಾಗೇನೆ ಇಲೆಕ್ಷನ್ ಕಮಿಷನ್ಗೂ ಕೂಡ ಅವ್ರು ಬೈಯೋದನ್ನ ಮರೀಲಿಲ್ಲ. ಅಲ್ಲಿ ಅವ್ರು ಹೇಳಿದ್ರು ಬೆಂಗಾಳಿ ಭಾಷೆ ಮಾತಾಡುವಂತಹ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅಕ್ರಮವಾಗಿ ಈ ಬಾರಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅಮಿತ್ ಶಾ ಅವರು ಪ್ಲಾನ್ ಮಾಡಿದ್ದಾರೆ. ಅವರಿಗೆ ಸಂವಿಧಾನಾತ್ಮಕವಾಗಿ ನ್ಯಾಯಯುತವಾಗಿ ನಮ್ಮನ್ನ ಫೇಸ್ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರೀತಿಯಾದಂತಹ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ನಾವು ಚುನಾವಣೆಗೆ ಯಾವ ಕಾರ್ಯತಂತ್ರವನ್ನ ಹಿಡಿದಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕಾಗಿ ಇಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾ ಈ ಫೈಲ್ಗಳನ್ನು ತಗೊಂಡು ಹೋಗ್ತಾ ಇದ್ದೇನೆ, ಈ ರೀತಿಯಾಗಿ ಹೇಳಿ ಅಲ್ಲಿ ಬುಸು ಬಿಡ್ತಾನೆ ಐಪ್ಯಾಕ್ ಸಂಸ್ಥೆಯ ಆಫೀಸ್ ಕಡೆ ಹೋದ್ರು. ಅಲ್ಲಿ ಕೂಡ ಇಡಿ ರೈಡ್ ನಡೀತಾ ಇತ್ತು. ಅಲ್ಲಿ ಹೋದವರು 20 ನಿಮಿಷಗಳ ಕಾಲ ಆ ರೈಡ್ ನಡೀತಾ ಇರುವಂತಹ ಸ್ಥಳದಲ್ಲಿ ಕೂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಐಟಿ ರೈಡ್ ಮಾಡ್ತಾ ಇದ್ದಂತಹ ಆಫೀಸರ್ಸ್ ಗಳನ್ನ ಬೆದರಿಸುವಂತ ಕೆಲಸ ಕೂಡ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ತಕೊಂಡು ಅವ್ರ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಐಟಿ ಅಧಿಕಾರಿಗಳ ಲ್ಯಾಪ್ಟಾಪ್ ನ ಕೂಡ ಅವ್ರು ಕಸಿದುಕೊಂಡ್ರು ಅಂತ ಹೇಳ್ತಾರೆ. ಕೊನೆಗೆ ಅದನ್ನ ವಾಪಸ್ ಕೊಟ್ರಂತೆ. ನಂತರ ಅಲ್ಲಿಂದ ವಾಪಸ್ ಹೋದ್ರು ಅವರು. ಇಲ್ಲಿ ಇಡಿ ಅಧಿಕಾರಿಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾಗಿ ಇಡಿ ರೈಡ್ ನಡೀತಾ ಇರುವ ಸಂದರ್ಭದಲ್ಲಿ ಅಲ್ಲಿಗೆ ದಾಳಿಯನ್ನು ನಡೆಸಿ ಅವರ ಕೈಯಿಂದ ಫೈಲ್ಗಳನ್ನ ಕಸ್ಕೊಂಡು ಹೋಗ್ತಾ ಇದ್ರೆ ಇಡಿ ಅಧಿಕಾರಿಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಸೈಲೆಂಟ್ ಆಗಿದ್ರು. ಈಗ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನಿನ್ನೆನೆ ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ. ಈ ರೀತಿಯಾಗಿ ಅತಿಕ್ರಮವಾಗಿ ನಮ್ಮ ಕೈಲಿದ್ದಂತ ಫೈಲ್ಗಳನ್ನ ಕಸ್ಕೊಂಡು ಹೋಗಿದ್ದಾರೆ. ಹಾಗೇನೆ ಹಾರ್ಡ್ ಡಿಸ್ಕ್, ಪ್ರತೀಕ್ ಜೈನ್ ಅವರ ಮೊಬೈಲ್ ಎಲ್ಲದನ್ನು ತಗೊಂಡು ಹೋಗಿದ್ದಾರೆ. ತಕ್ಷಣ ಅವರು ಇದೆಲ್ಲದನ್ನು ಕೂಡ ನಮಗೆ ಹಿಂದಿರುಗಿಸಬೇಕು, ಈ ರೀತಿಯಾಗಿ ಅವರು ಅಪೀಲ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆದು ಆದೇಶ ಬರುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಇಡಿ ರೈಡ್ ಮಾಡೋಕ್ಕಿಂತ ಮೊದಲು ಅವರು ಪರ್ಮಿಷನ್ ತಗೊಂಡಿರ್ತಾರೆ. ವಿದೌಟ್ ಪರ್ಮಿಷನ್ ಯಾವುದೇ ಕಾರಣಕ್ಕೆ ಇಡಿ ರೈಡ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಇಡಿ ರೈಡ್ ಏನಂದ್ರೂ ಕೂಡ ಇದು ನ್ಯಾಯಸಮ್ಮತವಾಗಿ ಇರ್ತದೆ. ಅವ್ರು ಎಲ್ಲಿಯೂ ಕೂಡ ಕಾನೂನನ್ನ ಉಲ್ಲಂಘಿಸಿರೋದಿಲ್ಲ. ಆದ್ರಿಂದ ಖಂಡಿತವಾಗಿ ಆದೇಶ ಮಮತಾ ಬ್ಯಾನರ್ಜಿ ಅವರಿಗೆ ವಿರುದ್ಧವಾಗಿ ಬರುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ನ್ಯಾಯಾಲಯದ ಆದೇಶವನ್ನ ಒಪ್ಪಿ ಫೈಲ್ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾರ, ಇದು $1 ಮಿಲಿಯನ್ ಪ್ರಶ್ನೆ ಅಂತಲೇ ಹೇಳ್ಬಹುದು. ಅದರಲ್ಲೂ ಪ್ರಮುಖವಾಗಿ ಪ್ರತೀಕ್ ಜೈನ್ ಅವರ ಮೊಬೈಲ್ ನಲ್ಲಿ ಹಲವಾರು ದಾಖಲೆಗಳಿದೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತ ಬಹಳಷ್ಟು ಡೀಟೇಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಹಾಗಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಸಿಕ್ಕಿ ಬೀಳುವಂತ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾಗಿ ವರ್ತಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ, ಅಥವಾ ಆ ಡಾಟಾಗಳನ್ನ ಡಿಲೀಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾದ್ರೆ ಈ ರೈಡ್ ನಡೀಲಿಕ್ಕೆ ಕಾರಣ ಏನು? ಇಲ್ಲಿ ಐಪ್ಯಾಕ್ ಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಐಪ್ಯಾಕ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿರೋದು ಪ್ರಶಾಂತ್ ಕಿಶೋರ್ ಮತ್ತು ಇನ್ನು ಕೆಲವರು ಸೇರ್ಕೊಂಡು. ಆದ್ರೆ ಉಳಿದವರ ಹೆಸರು ಅಷ್ಟೊಂದು ಪ್ರಚಾರದಲ್ಲಿಲ್ಲ. ಆದ್ರೆ ಐಪ್ಯಾಕ್ ಸಂಸ್ಥೆಯನ್ನ ಸ್ಥಾಪಿಸಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಹೆಸರು ಎಲ್ಲ ಕಡೆ ಪ್ರಚಾರದಲ್ಲಿತ್ತು. ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಈಗಾಗಲೇ ಪ್ರಶಾಂತ್ ಕಿಶೋರ್ ಅವರು ಐಪ್ಯಾಕ್ ಸಂಸ್ಥೆಯಿಂದ ಹೊರ ನಡೆದಿದ್ದಾರೆ. ಅವರಿಗೂ ಐಪ್ಯಾಕ್ ಸಂಸ್ಥೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಪ್ರಶಾಂತ್ ಕಿಶೋರ್ ಅವರು ತಮ್ಮದೇ ಆದಂತಹ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೇನೆ ಅವರು ಬಿಹಾರ್ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅವರಿಗೆ ಅಲ್ಲಿ ಅದೃಷ್ಟ ಕೈ ಕೊಟ್ಟಿದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಭಾರತದಲ್ಲಿ ಚುನಾವಣೆಗೆ ಕಾರ್ಪೊರೇಟ್ ಟಚ್ ಕೊಟ್ಟಂತಹ ಖ್ಯಾತಿ ಪ್ರಶಾಂತ್ ಕಿಶೋರ್ ಅವರಿಗೆ ಸೇರ್ತದೆ. ನಿಮ್ಗೆ ಗೊತ್ತಿರಬಹುದು, 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಐಪ್ಯಾಕ್ ನ ಸಂಪೂರ್ಣ ಸಹಕಾರವನ್ನು ಪಡ್ಕೊಳ್ತು. ಆ ಚುನಾವಣೆಯ ಸಂಪೂರ್ಣ ಸ್ಟ್ರಾಟಜಿಯನ್ನು ಮಾಡಿರೋದೇ ಪ್ರಶಾಂತ್ ಕಿಶೋರ್ ಅವರು. ಯಾವ ರೀತಿ ಪ್ರಚಾರವನ್ನ ಮಾಡಬೇಕು, ಹಾಗೇನೆ ಕೆಲವೊಂದು ಘೋಷವಾಕ್ಯಗಳು ನಿಮ್ಗೆ ಗೊತ್ತಿರಬಹುದು. ಚಾಯ್ ಪೆ ಚರ್ಚಾ ಅನ್ನೋ ಒಂದು ಘೋಷವಾಕ್ಯ ಆ ಸಂದರ್ಭದಲ್ಲಿ ಕೇಳಿಸ್ ಬಂದಿತ್ತಲ್ಲ, ಅದರ ಪ್ಲಾನ್ ಕೂಡ ಪ್ರಶಾಂತ್ ಕಿಶೋರ್ ಅವ್ರದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ಪ್ರಮುಖ ಕಾರಣ ಪ್ರಶಾಂತ್ ಕಿಶೋರ್ ಅಂತೇಳಿ ಹೇಳ್ತಾರೆ. ಆ ಚುನಾವಣೆ ಮುಗಿದ ನಂತರ ಇವರು ಬೇರೆ ಬೇರೆ ಪಕ್ಷಗಳಿಗೆ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸದ್ಯಕ್ಕೆ ಅವರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿ ಎದುರುಗಡೆ ಸೋತು ಸುಣ್ಣ ಆಗ್ತಾರೆ ಅನ್ನುವ ಸಮೀಕ್ಷೆ ಎಲ್ಲ ಕಡೆಯಿಂದನೂ ಬಂದಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕೈ ಹಿಡಿದಿರೋದು ಇದೇ ಐಪ್ಯಾಕ್ ಸಂಸ್ಥೆ. ಇವರ ಸ್ಟ್ರಾಟಜಿಯಿಂದಾಗಿನೇ ಮಮತಾ ಬ್ಯಾನರ್ಜಿ ಅವರು ಆ ಚುನಾವಣೆಯನ್ನ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ವೀಲ್ ಚೇರ್ ಡ್ರಾಮಾ. ನಿಮ್ಗೆ ಗೊತ್ತಿರಬಹುದು, ಮಮತಾ ಬ್ಯಾನರ್ಜಿ ಅವರು ಇಡೀ ಚುನಾವಣೆಯಲ್ಲಿ ಕಾಲಿಗೊಂದು ಬ್ಯಾಂಡೇಜ್ ಹಾಕೊಂಡು ವೀಲ್ ಚೇರ್ ನಲ್ಲೇ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು. ಆದ್ರೆ ಚುನಾವಣೆ ಮುಗಿದ ಮರುದಿನವೇ ಮಮತಾ ಬ್ಯಾನರ್ಜಿ ಅವರ ಕಾಲು ಇದ್ದಕ್ಕಿದ್ದಾಗೆ ಸರಿ ಹೋಯ್ತು. ಅವರು ಆರಾಮಾಗಿ ಓಡಾಡ್ಕೊಂಡಿದ್ರು. ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಜನರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಾದ ಡ್ರಾಮಾವನ್ನು ಮಾಡಿದ್ದಾರೆ. ಅದ್ರ ಹಿಂದೆ ಕೂಡ ಇದೇ ಪ್ರಶಾಂತ್ ಕಿಶೋರ್ ಅವರು ಇದ್ರು ಅಂತ ಹೇಳ್ತಾರೆ. ಕೊನೆಗೂ ಆ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ಮಮತಾ ಬ್ಯಾನರ್ಜಿ ಅವರದಾಯಿತು. ಆದ್ರೆ ಈ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರದ ಕೇಸ್ಗಳಿದೆ. ಹಾಗೇನೆ ಆಡಳಿತ ವಿರೋಧಿ ಅಲೆ ಕಾಣಿಸ್ಕೊಳ್ತಾ ಇದೆ. ಹಿಂದೂ ಮತದಾರರು ಕ್ರೋಢೀಕರಣಗೊಳ್ತಾ ಇದ್ದಾರೆ. ಈ ಬಾರಿ ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ SIR ಇಂದಾಗಿ ಇವರ ಮತ ಬ್ಯಾಂಕ್ ಕೂಡ ಚಿಂದಿ ಚಿತ್ರನಾಗಿ ಹೋಗಿದೆ. ಇದೆಲ್ಲೋದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಸಂಪೂರ್ಣವಾಗಿ ಜರ್ಜರಿತರಾಗಿದ್ದಾರೆ, ಹತಾಶರಾಗಿದ್ದಾರೆ. ಹಾಗೇನೆ ಪಾರ್ಟಿ ಒಳಗಡೆನೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ. ಇದೆಲ್ಲದರ ಪರಿಣಾಮ ನಿನ್ನೆ ಇಡಿ ರೈಡ್ ನಡೀತಾ ಇದ್ದಂತಹ ಸ್ಥಳಕ್ಕೆ ಇವರು ಮಾಡಿರುವಂತಹ ದಾಳಿ. ಇಲ್ಲಿ ಇಡಿ ರೈಡ್ ನಡೆಯಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಐಪ್ಯಾಕ್ ಸಂಸ್ಥೆಯ ಈ ಪ್ರತೀಕ್ ಜೈನ್ ಅವರು ಈ ಹಿಂದೆ ನಡೆದಂತಹ ಒಂದು ಕಲ್ಲಿದ್ದಲು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಗೋವಾದಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಹವಾಲಾ ಮುಖಾಂತರ ಹಣವನ್ನ ಈ ಪ್ರತೀಕ್ ಜೈನ್ ಅವರು ಪಡ್ಕೊಂಡಿದ್ದಾರೆ, ಅಥವಾ ಇವರು ಅದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CBI ಕೂಡ ಎನ್ಕ್ವೈರಿ ಮಾಡುತ್ತಾ ಇದೆ. ಈ ಕಲ್ಲಿದ್ದಲು ಹಗರಣದ ಪ್ರಮುಖ ಆರೋಪಿ ಅನೂಪ್ ಮಾಜಿ ಅಂತಲೇ, ಈತನಿಗೂ ಮತ್ತು ಐಪ್ಯಾಕ್ ಸಂಸ್ಥೆಗೂ ಸಂಬಂಧ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಹಣವನ್ನ ಹವಾಲಾ ಮುಖಾಂತರ ಇವರು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಐಪ್ಯಾಕ್ ಸಂಸ್ಥೆಯ ಮೇಲೆ ದಾಳಿ ನಡೆದಿದೆ. ಈ ಕಲ್ಲಿದ್ದಲು ಹಗರಣದಲ್ಲಿ ಮಮತಾ ಬ್ಯಾನರ್ಜಿ ಅವರ ಹೆಸರು ಕೂಡ ಸೇರ್ಕೊಂಡಿರೋದ್ರಿಂದ ಮಮತಾ ಬ್ಯಾನರ್ಜಿ ಅವರು ತಮಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಫೈಲ್ ಇಡಿ ಕೈಗೆ ಸಿಗಬಹುದು ಅನ್ನುವ ಭಯದಲ್ಲಿ ಈ ರೀತಿಯಾಗಿ ಇಡಿ ಅಧಿಕಾರಿಗಳ ಮೇಲೆನೆ ದಾಳಿ ನಡೆಸಿದ್ದಾರೆ ಅಂತಕೊಂಡು ಈಗ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ಆಗಾಗ ಇಡಿ ದಾಳಿ ನಡೀತಾನೆ ಇರ್ತದೆ. ಆದ್ರೆ ಇಡಿ ದಾಳಿ ನಡೀತಾ ಇರುವ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಒಬ್ಬ ಮುಖ್ಯಮಂತ್ರಿ ಭೇಟಿ ಕೊಟ್ಟು ಈ ರೀತಿಯಾಗಿ ವರ್ತಿಸಿರೋದು ಇದೇ ಪ್ರಪ್ರಥಮ ಬಾರಿಗೆ ಅನಿಸ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ವರ್ತಿಸಿದ್ರೋ ಅದೇ ರೀತಿ ಉಳಿದವರು ಕೂಡ ವರ್ತಿಸುವಂತ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಆ ರೀತಿ ಆದ್ರೆ ಈ ಇಡಿ ಇರ್ಬೋದು, CBI ಇರ್ಬೋದು, ಇವ್ರು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ರೈಡ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಲ್ಲಿರುವಂತಹ ಒಂದಿಷ್ಟು ಫೈಲ್ಗಳನ್ನ ಎಲ್ಲದನ್ನು ಚೆಕ್ ಮಾಡಿ ಅದನ್ನ ಸೀಸ್ ಮಾಡಿ ತಗೊಂಡು ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅದರಲ್ಲೇ ಅವ್ರಿಗೆ ಬೇಕಾದಂತಹ ಸಾಕ್ಷಿ ಪುರಾವೆ ಎಲ್ಲದೂ ಸಿಗ್ತದೆ. ಅಂತ ಫೈಲ್ಗಳನ್ನ ಈ ರೀತಿಯಾಗಿ ಮುಖ್ಯಮಂತ್ರಿಯೋ ಅಥವಾ ಇನ್ಯಾರೋ ಬಂದು ತಗೊಂಡು ಹೋದ್ರೆ ಇಡಿ ಅಥವಾ CBI ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮುಂದಿನ ದಿನಗಳಲ್ಲಿ ನಮ್ಗೆ ಹಲವಾರು ಕಡೆಗಳಲ್ಲಿ ಕಾಡ್ಲಿಕ್ಕೆ ಸಿಗುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಬಿಜೆಪಿಗೆ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಬೆದರಿಕೆಯನ್ನ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಾನು ನನ್ನ ಬಳಿ ಇರುವಂತಹ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಬಿಜೆಪಿ ಕಚೇರಿಯ ಮೇಲೆ ದಾಳಿ ನಡೆಸಿದರೆ ಹೇಗಿರ್ತದೆ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬಿಜೆಪಿಯ ಕಚೇರಿಯ ಮೇಲೆ ಮಮತಾ ಬ್ಯಾನರ್ಜಿ ಅವರು ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಅಂದ್ರೆ ಅವ್ರ ಬಳಿ ಇರುವಂತಹ CID ಇರ್ಬೋದು ಅಥವಾ ಲೋಕಾಯುಕ್ತ ಇರ್ಬೋದು, ಆ ಮುಖಾಂತರ ದಾಳಿಯನ್ನು ನಡೆಸುವಂತ ಸಾಧ್ಯತೆ ಇರ್ತದೆ. ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ
ಬಿಜೆಪಿ ಮತ್ತು ಟಿಎಂಸಿ ನಡುವೆ ಈಗಿರುವಂತಹ ಜಿದ್ದೆ ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನೋಡೋಣ ಇವತ್ತು ಕೋಲ್ಕತ್ತಾ ಹೈಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ಕೊಡ್ತದೆ. ಒಂದ್ ವೇಳೆ ಈ ಆದೇಶ ಮಮತಾ ಬ್ಯಾನರ್ಜಿ ಅವರಿಗೆ ವಿರುದ್ಧವಾಗಿ ಬಂದ್ರೆ ಮಮತಾ ಬ್ಯಾನರ್ಜಿ ಅವರು ಅದನ್ನು ಒಪ್ಕೊಳ್ತಾರ? ಯಾವುದಕ್ಕೂ ನಾವು ಕೋರ್ಟ್ ಆದೇಶ ಬರುವವರೆಗೆ ಕಾಯ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಮಮತಾ ಬ್ಯಾನರ್ಜಿ ಅವರು ಈ ರೀತಿ ನಡ್ಕೊಂಡಿರೋದು ಸರಿನಾ ತಪ್ಪ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.